आप देख सकते हैं कि कर्नाटक में एक ही एमएलए के जो भाषण मार के चले जाते हैं। यहाँ पर देखते हैं पिछले कुछ दिनों से 51 गांव फिर के फिर लास्ट टाइम पे यहाँ पर जो है गांव में आके ग्राम व्यवस्था करके और लोगों का जो भी समस्या है रात सारी पूछ के अभी सुबह यहीं सारा जनक के साथ जो हमारे एमएलए साहब को भाई पंचायत दे रहे हैं बहुत देश के लिए अच्छी बात है। और ऐसे एमएलए हर क्षेत्र में होना चाहिए, क्योंकि भारतीय जनता पार्टी से एक ही एमएलए है कि कर्नाटक में 4 बार जीत चुका है और 5वीं बार अगर जीत चुका है तो उसके बाद यहाँ से हाईटेक जीत लेके शायद उप मुख्यमंत्री भी बन सकते हैं हमारे प्रभु चौहान साहब। इसमें कोई दौरा ही नहीं है, क्योंकि हमारे भगवान वो वोटर्स को भगवान मानते हैं और इसी तरह पब्लिक का सेवा करते हैं। और उसमें खास बात सबसे ये है, छोटा बड़ा अमीर गरीब कोई नहीं रखते, उनके दरवाजे पे जो भी जाता है और हमेशा उन लोगों को हेल्प करते हैं। हम इसलिए बता रहे हैं कि हमारे चैनल से दर्शकों को बता रहे हैं कि ऐसे ही एमएलए हर क्षेत्र में हो। ईश्वर इंडिया न्यूज़। ಮುಂದೆ ಮಾತಾಡ್ತಾರೆ ಇಲ್ಲ ಫಿಸಿಕಲ್ ಡ್ರಾಯಿಂಗ್ ಆಗಬೇಕು ಸರ್. ಅಡ್ಮಿಷನ್ ಕಡಿಮೆ ಆಗ್ತಾ ಇದೆ, 9 10 ಅಡ್ಮಿಷನ್ ಕಡಿಮೆ ಆಗ್ತಾ ಇದೆ. ಓಕೆ ಸರ್, 9 ಇದೆ ಇದೆ ಸರ್. ಇದು ಸಾಕಷ್ಟು ಇಷ್ಟ ಆಗುತ್ತೆ ಸರ್. ಜರ ಸರ್ ಸರ್ ಎಲ್ಲ ಬರ್ರಿ ಕಣ್ಮಣಿಯಾಗಿ 151 ಗ್ರಾಮಗಳನ್ನು ಸಂಚರಿಸಿ ಕೊನೆಗೆ ವಡಗಾಂವ್, ಮೊದಲೇ ಹೇಳಿನಂತೆ ವಡಗಾಂವ್ ಅಂದ್ರೆ ಹೆಣ್ಮಕ್ಳಿಗೆ ತವ್ರ ಮನೆ ಹಂಗ ನಮ್ಮ ಪ್ರಭು ಚೌಹಾಣ್ ಅವ್ರ ಸಾಬರಿಗೆ ತವ್ರ ಮನೆ. ಬಂಧುಗಳು, ನನ್ನ ಅಣ್ಣ ತಮ್ಮರು, ಇಂಥ 224 MLAಗಳಲ್ಲಿ ಯಾವನೇ ಶಾಸಕ ಇರಲಿಲ್ಲ ಅಂದ್ರೆ ಶಾಶ್ವತವಾಗಿ ಹೇಳ್ತೀನಿ, ನೀವು ಯಾವನೂ ಖಂಡಿತ ಹೇಳ್ತೀನಿ. 5 ವರ್ಷ ಬಂದು ಚುನಾವಣೆಗೆ ಬಂದು ಏನೋ ಮಾಡಿ ಓಟ್ ಕೇಳಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಬಸವರಾಜ ಭಕ್ತ ಜನ ಸುರಭೂಷ. ಜಯತು ಮಹಾಕಾರಣಿಕ ಲಿಂಗ ದೇವನ ಗಣತೇಜ. ಜಯತು ಕರುಣಾ ಸಿಂಧು ಭಜಕ ಜನ ಬಂಧು. ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು. ಶ್ರೀ ಗುರು ಬಸವ ರಕ್ಷಿಸು. ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ ಹರ ಮಹಾದೇವ್. विश्व गुरु बसवेश्वर महात्मा की जय. सकल शरण संतों की जय. शरण शरण
ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಸರವನ್ನ ಇದು ಕೇವಲ ಸರ ಇದು ಒಂದೆರಡು ದಿವಸ ಇರ್ತದೆ, ಆದ್ರೆ ನಮ್ಗೆ ಎನರ್ಜಿ ಆಗಿ ಕ್ರಿಯೇಟ್ ಮಾಡಿರುವಂತಹ ಒಂದು ಸರವನ್ನ ನಮ್ಮ ತಂಡದಿಂದ ತಂದಿದ್ದಾರೆ. ಅವರಿಗೆ ನಮ್ಮ MLA ಸಾಹೇಬರ ಸಮರ್ಪಣೆಯನ್ನ ಈಗ ಮಾಡ್ತಾ ಇದ್ದಾರೆ. ಅವರ ತಾಲೂಕಿನ ಜನಪ್ರಿಯ ಶಾಸಕರು ಹೆಂಗ್ರಿ ಅಂತ ಕೇಳಿದ್ರೆ ಸರ್ಕಾರ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವಾಟರ್ ಸಪ್ಲೈ PRE AWE ಆಗಿರ್ತಕ್ಕಂಥ ಅಣ್ಣ ಅಧ್ಯಕ್ಷ ಆ ಕಡೆ ಈ ಕಡೆ PDO ಸಾಬ್ರೆ ಈ ಕಡೆ PDO ಕಾಲ ಗ್ಯಾರಂಟಿದಾಗೆ ನಡೆದು ದುಡ್ಡು ಕೊಡೋದು ಕಷ್ಟ ಅದ, ಕೊಡ್ತಾ ಇಲ್ಲ ಶಾಸಕರಿಗೆ, ಯಾರಿಗೂ ಕೊಡ್ತಾ ಇಲ್ಲ. ಈಗ ಮುಂದೆ ಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಅವರು. ಈಗ ಬಂದ ಮೇಲೆ ಸರ್ಕಾರದ ಕೆಲಸ ಆಗಬೇಕಾದ್ರೆ ಅವರು ಸರ್ಕಾರದಿಂದ ದುಡ್ಡು ಬಂದರೆ ಅವರನ್ನು ಮಾಡ್ತಾರೆ. ಅಂದರೆ ಮಕ್ಕಳು ಬಂದು ಕೂಡಬೇಕಾದ್ರೆ ಇಲ್ಲಿ ಈ ಬಸವ ಇದರದಲ್ಲೇ ಬಂದು ಕೂಡ್ತಿದ್ರು. ಈಗ ಇದನ್ನು ಕಟ್ಟಣಿಕೆ ಆಗತ್ತಲ್ಲ, ಇದು ಕೂಡಕ್ಕೂ ಬರಲ್ಲ ಇಲ್ಲಿ. ಅದಕ್ಕೆ ಬಸ್ ಸ್ಟ್ಯಾಂಡ್ ಭಾಳ ಅವಶ್ಯಕತೆ ಇದೆ. ಬಸ್ ಸ್ಟ್ಯಾಂಡ್ ಆಗಬೇಕು. ಏನೂ ಮಾಡಿರಿ, ನಮ್ಮ ಯುವಕರು ಎಲ್ಲರೂ ಕೇಳಕತ್ತಾರ. ಬಸ್ ಸ್ಟ್ಯಾಂಡ್ ಭಾಳ ಜರೂರಿ ಅದ. ಮತ್ತು ಎರಡನೇದಂದ್ರೆ ಸರ್, ಎರಡನೇದೇನಿದೆ, ನಮ್ಮಲ್ಲಿ ವೀರಭದ್ರೇವ್ರ ಗುಡಿ ಬಲ್ಲಿ ಯಾಕೋ ಥಂಡ್ ಆಗಿದ್ರಿ, ಎಲ್ಲ ಗರಂ ಮಾಡ್ಲಿ. पूरा ठंड ಆಗಿದ್ರಿ. बोलो भारत माता की, भारत माता की, वडगांव ग्राम की, वडगांव ग्राम की, ग्राम संचार की, ग्राम संचार की, एला महाजनते की. थोड़ा गर्म हो जाओ. वडगांव ग्रामದ ಗ್ರಾಮ ದೇವತೆಗೆ, ವಡಗಾಂವ ಗ್ರಾಮದ ಎಲ್ಲ ಜನತೆಗೆ, ವಡಗಾಂವ ಗ್ರಾಮದ ಎಲ್ಲ ಬಳಗ ಬಂಧುರಿಗೆ 2025 ಗ್ರಾಮ ಸಂಚಾರ ಇವತ್ತು 30 ತಾರೀಕಿದೆ. ಪ್ರತಿ ನಮ್ಮ ಜೊತೆ ಪ್ರತಿ ಊರಿನಲ್ಲಿ ಯಾವ್ಯಾವ ಡಿಮಾಂಡ್ ಇದೆ, ಜನರಿಂದ ಮೂಲಭೂತ ಸೌಕರ್ಯ ಇದೆ, ಕುಂದುಕೊರತೆ ಇದೆ, ಎಲ್ಲ ಆನ್ ದಿ ಸ್ಪಾಟ್ ನಾನು ಸಣ್ಣ ಕೆಲಸ ಆನ್ ದಿ ಸ್ಪಾಟ್ ಸಾಲ್ವ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಮಾಶಾಸನ್, ಯಾರಿಗೇನು ತಾಯಿಗೆ ವಿಧವಾತನ ಬರ್ತಾ ಇದ್ದು ಕಟ್ ಆಯಿತು, ಏನು ಟೆಕ್ನಿಕಲ್ ಇನ್ನ ಕಟ್ ಆಯಿತು, ಅವರು ಆನ್ ದಿ ಸ್ಪಾಟ್ ನಾನು ತಹಸೀಲ್ದಾರ್ ಅವರು ಮಾಡಿಕೊಟ್ರು. ಈ ಥರ ಅನೇಕ ಯೋಜನಾ ನಾವು ಸೇವಕನಾಗಿ 2008 ಆಯ್ಕೆ ಮಾಡಿದಿರಿ. 2009 ಪ್ರಾರಂಭ ಮಾಡಿದ್ದೀನಿ. ಪ್ರತಿ ವರ್ಷ ಶಿವಸಾಬ್ರೆ, ಪ್ರತಿ ವರ್ಷ ನಾವು ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷ ತಗೊಂಡು ನಾವು ಸರ್ಕಾರ ಕಡೆಯಿಂದ ಫಂಡ್ ತರಬಹುದು. ಇಂಪ್ಲಿಮೆಂಟ್ ಯಾರು ಮಾಡ್ತಾರ? ನಮ್ಮ ಅಧಿಕಾರಿ ಅವರು. ಊರಿಗೆ ಯಾರು ಹೋಗ್ತಾರ? ಅಧಿಕಾರಿ ಅವರು. ಎಸ್ಟಿಮೇಟ್ ಯಾರು ಮಾಡ್ತಾರ? ಅಧಿಕಾರಿ ಅವರು. ಅದಕ್ಕಾಗಿ ಅಧಿಕಾರಿ ಜೊತೆ ಊರಿನಲ್ಲೇ ಹೋಗಬೇಕು, ತಮ್ಮ ಜೊತೆ ಚಿಂತನ್ ಮಂಥನ್ ಮಾಡಬೇಕು, ಸಲಾ ಮಸೂರ ಮಾಡಬೇಕು. ಏನೇನು ಬೇಡಿಕೆ ಇದೆ, ಏನೇನು ಕೆಲಸ ಆಗಿದೆ, ಯಾವ್ಯಾವ ಕೆಲಸ ನಡೀತಾ ಇದ್ದಾರೆ, ಕಾವಡಿ ಕೆಲಸ ಆಗ್ತದೆ. ಚಾನು ಕೂಡ ಕುಡಿಸಿದ್ರು. ಭವಿಷ್ಯ ಅವ್ರು ಮಾಡಿಸಿರುವಂತ ನಾಷ್ಟ ಆಗಲಿ, ಕುಡಿಸಿರುವಂತ ಚಹಾ ಆಗಲಿ ಇವತ್ತು ನಮ್ಮ ಹೊಟ್ಟೆ ಆಗಿಲ್ಲ. ಅವರು ತೋರಿಸಿರುವಂತ ಪ್ರೀತಿ ಎಂದೆಂದೂ ಕೂಡ ನಮ್ಮ ಹೊಟ್ಟೆ ಇರ್ತದೆ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಈಗ ನಮ್ಮ ವಡಗಾಂವ ಬಸವ ಮಂಟಪಕ್ಕೆ ಸುಮಾರು 1 ಕೋಟಿ ರೂಪಾಯಿ ಅನುದಾನವನ್ನು ನಾನು ಕೊಡ್ತೀನಿ ಅನ್ನುವಂತ ಭರವಸೆಯನ್ನು ಮಾಡಿ ಇವತ್ತು ಖಾಲಿ ಕಾಣತ್ತೀರಿ ಸರ್, ಜರ ಹಾಕ್ರಿ ಪ್ಲೇಟಿನಾಗ ಹಾಕ್ರಿ ಸ್ವಲ್ಪ. ಚಪಾತಿ ಕೊಟ್ಟಿದ್ರು ಸ್ವಲ್ಪ ಸರ್.